कर्नाटका गुलबर्गा शहर में आज पुलिस कमिश्नर ऑफिस में गुलबर्गा सिटी पुलिस कमिश्नर आर चेतन ने प्रेस कॉन्फ्रेंस का इनेकाद किया। इस प्रेस कॉन्फ्रेंस के जरिए गुलबर्गा शहर और उसके मसाफात में हुए चोरी के वारदातों का खुलासा किया। गुलबर्गा शहर के साईराम नगर, नृपतुंगा कॉलोनी और भोपाल टेगनूर ग्राम के घरों में चोरी करने वाले चोरों के जानिब से 6 चोरी के वारदातों से दस्तयाब हुए जुमला 72 सोने के जेवरात और चांदी के सामान को यूनिवर्सिटी पुलिस स्टेशन के अमले ने जब्त करते हुए चोरों को गिरफ्तार करते हुए कामयाबी हासिल की। गुलबर्गा शहर के जयानगर इलाके में रहने वाली श्रीमती आरती, वाइफ ऑफ महादेव राज बंडी के घर से चोरी की गई स्विफ्ट कार को एमबी नगर पुलिस स्टेशन के अमले ने मध्य प्रदेश के विदिशा जिले से बरामद किया। इस चोरी के ताल्लुक से श्रीमती आरती माधवराज बंडी ने गुलबर्गा शहर के एमबी नगर पुलिस स्टेशन में शिकायत दर्ज करवाई थी। एमबी नगर पुलिस स्टेशन के अमले ने मुजरिमों को पकड़ने के लिए खुसूसी टीम तैयार की थी। सिटी पुलिस कमिश्नर आर चेतन ने कहा कि आगे की कार्रवाई जारी है। इन चोरी की वारदातों को सुलझाने वाले पुलिस ऑफिसर्स और उनके अमले को सिटी पुलिस कमिश्नर आर चेतन ने उनकी हिम्मत अफजाई करते हुए खुशी का इजहार किया। ब्यूरो रिपोर्ट, अतराफ टीवी उर्दू न्यूज। ಹೈದರಾಬಾದ್ ಆಂಧ್ರ ಪ್ರದೇಶ ತೆಲಂಗಾಣ ರಾಜ್ಯದವನು ಅವನು ಆ ಕಾರನ್ನ ಕತ್ಕೊಂಡು ಹೋಗಿ ಬೇರೆಯವ್ರಿಗೆ ಕೊಟ್ಟಿರ್ತಾನೆ ಅವನ ಫ್ರೆಂಡ್ಗೆ. ಅಲ್ಲಿಂದ ನಾವು ಕಾರನ್ನ ರಿಕವರಿ ಮಾಡ್ಕೊಂಡ್ ಬಂದಿದ್ದೀವಿ. ಆರೋಪಿ ಏನಂದ್ರೆ ಹೆಸರು ಹೇಳಿದ್ರೆ ಮತ್ತೆ ಅವರು ಅಲರ್ಟ್ ಆಗ್ತಾರೆ ಅಂತೇಳಿ ನಾವು ಹೆಸರು ಕೊಟ್ಟಿದ್ದೀವಿ. ಅದಿನ್ನೂ ಪತ್ತೆ ಆಗಿದೆ. ಅದು ಪತ್ತೆ ಮಾಡಬೇಕು. ಅದು CCTV ಅಟೆನ್ಷನ್ ಅಂದ್ರೆ ಅವ್ರನ್ನ ಫಾಲೋ ಅಪ್ ಮಾಡ್ಕೊಂಡ್ಬಂದು ಮಾರ್ಕೆಟಲ್ಲಿ ತಗೊಂಡೋಗಿದ್ದಾರೆ. ಅದರಲ್ಲಿ ಒಂದು 3 ಜನ ಇನ್ವಾಲ್ವ್ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆ. ಅದನ್ನ ಕೂಡ ಅರೆಸ್ಟ್ ಮಾಡಿಲ್ಲ. ನಾವು ಈಗ ಒಂದು 3 ಗ್ಯಾಂಗ್ 4 ಗ್ಯಾಂಗ್ನ ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ ಒಂದು ಗ್ಯಾಂಗನ್ನ ನಾವು ಲಾಸ್ಟ್ ಜುಲೈ ಅಥವಾ ಆಗಸ್ಟಲ್ಲಿ ಅರೆಸ್ಟ್ ಮಾಡಿದ್ದು. ಅವ್ರಿಗೆ ನಾವು ಯಾವುದೇ ಕಾರಣಕ್ಕೂ ಬೇಲ್ ಕೊಡದಾಗೆ ಮತ್ತೆ ಅದನ್ನ ಟ್ರಯಲನ್ನು ಶುರು ಮಾಡ್ತೀವಿ. ಈಗ 2ನೇ ಗ್ಯಾಂಗ್ ಅರೆಸ್ಟ್ ಮಾಡಿದ್ವಿ. ನಮ್ಗೆ ಇನ್ನೊಂದು ಮೈನ್ ಗ್ಯಾಂಗು ಅದೇ ಇವರೆಲ್ಲ ಒಬ್ರಿಗೊಬ್ರು ಸಂಬಂಧಿಗಳು. ಆ ಗ್ಯಾಂಗನ್ನು ನಾವು 2022ರಲ್ಲಿ ಅರೆಸ್ಟ್ ಮಾಡಿದ್ದು. ಆದರೆ ಆನಂತರ ಅವರು ಬೈಲ್ ಮುಖಾಂತರ ಹೊರಗಡೆ ಬಂದಿದ್ದಾರೆ. ಅವರು ಪ್ರಾಬ್ಲಮ್ ಏನಂತಂದರೆ ಅವರು ಊರಿನಲ್ಲಿ ಇರೋದಿಲ್ಲ, ಊರಿನ ಹೊರಭಾಗದಲ್ಲಿ ಮತ್ತೆ ಇದಿದೆ. ಅಂಥ ಸಂದರ್ಭದಲ್ಲಿ ನಮ್ಮವರು ಅರೆಸ್ಟ್ ಮಾಡೋಕ್ಕೆ ಹೋದಾಗ ತಪ್ಪಿಸ್ಕೊಂಡು ಹೋಗ್ತಕ್ಕಂಥದ್ದು ಈ ಥರದ್ದು ಕೂಡ ಆಗಿದೆ. ಒಟ್ಟಿನಲ್ಲಿ ಇನ್ನೂ ಒಂದು ಗ್ಯಾಂಗ್ ಇದೆ, ಅದನ್ನು ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ಅವ್ರಿಗೂ ಕೂಡ ಅರೆಸ್ಟ್ ಮಾಡ್ತೀವಿ. ಅದರಿಂದ ಯಾರು ಕೂಡ ಸಾರ್ವಜನಿಕರು ಭಯ ಬೀಳ್ತಾರಾಗೋದು ಬೇಡ ಅಂತ ನಾವು ಹೌದು. ಅದು ಇನ್ನೂ ಪ್ರಾಪರ್ಟಿ ರಿಕವರಿಗಳು ಮತ್ತು ಇನ್ನಿಬ್ರು ಸಿಕ್ಕಿದಾಗ ನಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅದೇನೆ. ಇಬ್ರು ಬೇರೆ ಜಿಲ್ಲೆಯವರು ಇದ್ದಾರೆ, ಒಬ್ರು ನಮ್ಮವರು ಇದ್ದಾರೆ. ಹೌದು ಕಲಬುರ್ಗಿ ಕೊಟ್ಟಿದ್ದೀನಿ. ಪ್ರೆಸ್ ನೋಟಲ್ಲಿ ಬರುತ್ತೆ. ಅವ್ರು ಇನ್ನಿಬ್ರದ್ದು ಹೆಸರು ಕೊಟ್ಟಿದ್ದೀವಿ ಪ್ರೆಸ್ ನೋಟಲ್ಲಿ. ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಅವರಿಬ್ರದ್ದು ಅನೌನ್ಸ್ ಮಾಡಬೇಡಿ ಅಂತೇಳಿ. ಅದೇ ಅವ್ರ ಮನೆಯಲ್ಲಿ ಕಳ್ತನ ಆಗಿತ್ತು ಅಂತ. ಮನೆಯಲ್ಲಿ ನಾನು FIR ನಂಬರ್ ಹೇಳಿದೆ ಅಂತ. ಕಲಬುರ್ಗಿ ಜಿಲ್ಲೆಯವರು ಇದ್ದಾರೆ, ಮತ್ತೆ ಇಬ್ರು ಬೇರೆ ಭಾಗದವ್ರು ಇದ್ದಾರೆ. ಮೊದಲನೇ ಕೇಸ್ನ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಹೇಳಿದ್ದಾರೆ. ಬಟ್ ಅವರು ಬೇರೆ ಜಿಲ್ಲೆಯವರಿದ್ರು ಕೂಡ ಅವರೆಲ್ಲ ಒಟ್ಟಿಗೆ ಕೂಡ ಕೆಲಸ ಮಾಡ್ತಾರೆ. ಅಂದರೆ ಒಟ್ಟಿಗೆ ಮೀಟ್ ಆಗ್ತಾರೆ. ಒಂದೇ ಸಲ ಕಳ್ತನವನ್ನು ಮಾಡ್ತಾರೆ. ಅದರಲ್ಲಿ ಒಂದಿಬ್ರು ಪ್ರಾಪರ್ಟಿ ಡಿಸ್ಪೋಸ್ ಮಾಡ್ತಾರೆ, ಒಂದಿಬ್ರು ಮತ್ತೆ ಅದನ್ನ ಕಳ್ತನ ಮಾಡ್ತಾರೆ ಹೀಗೆ. ಬಟ್ ಅವರೆಲ್ಲ ಒಂದೇ ಸಂಬಂಧಿಕರಾಗಿರೋದ್ರಿಂದ ಬೇರೆ ಬೇರೆ ಜಿಲ್ಲೆನಲ್ಲಿದ್ರು ಕೂಡ ಕಳ್ತನ ಮಾಡ್ಬೇಕಾದ್ರೆ ಬಂದು ನಮಗೆ ಬಂದಿದ್ದ ಮಾಹಿತಿ ಪ್ರಕಾರ ಅವ್ರು ಹೆಚ್ಚು ಔಟ್ಸ್ಕಟ್ಸ್ ಮನೆಗಳು, ಹೊರಭಾಗದಲ್ಲಿರ್ತಕ್ಕಂಥ ಮನೆಗಳನ್ನ ಮತ್ತೆ ಒಂಟಿ ಮನೆಗಳಲ್ಲಿ ಎಚ್ಚರಿಕೆ ಮಾಡ್ತಕ್ಕಂಥದ್ದು ಕಂಡು ಬಂದಿದೆ. ಹಾಗಾಗಿ ಆ ಹೊರಭಾಗದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ನಮ್ಮ ಬೀಟನ್ನು ಕೂಡ ನಾವು ಹೆಚ್ಚು ಮಾಡಿದ್ದೀವಿ. ಮತ್ತು ಅಲ್ಲಿ ಲೋಕಲ್ ಪಬ್ಲಿಕ್ಕಿಗೂ ಕೂಡ ನಾವು ಅಲರ್ಟ್ ಮಾಡಿದ್ದೀವಿ. ಸ್ವಲ್ಪ ನೀವು ಬೀಗ ಹಾಕೊಂಡು ಹೋಗ್ಬೇಕಾದ್ರೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಹೋದರೆ ಅನುಕೂಲ ಆಗುತ್ತೆ. ಮತ್ತು CCTVಯನ್ನು ಕೂಡ ತಾವು ಅಳವಡಿಸ್ಕೊಂಡ್ರೆ ಅದರಲ್ಲೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಒಂದು ನಿಮಿಷ ಅಲ್ಲಿ ಔಟ್ಸ್ಕಟ್ಸಲ್ಲಿ ಇದ್ದಿತ್ತು. ಮತ್ತು ಇದಲ್ದಲೇ ನಮ್ಮಲ್ಲಿ ಮಧ್ಯಪ್ರದೇಶದಲ್ಲಿ ಒಂದು MB ನಗರ ಪೊಲೀಸ್ನವರು
ಮಧ್ಯಪ್ರದೇಶದಲ್ಲಿ ಒಂದು ಕಾರನ್ನು ಪತ್ತೆ ಮಾಡಿದ್ದಾರೆ. ಅದು ಸುಮಾರು ಲಾಸ್ಟ್ ಸೆಪ್ಟೆಂಬರ್ ತಿಂಗಳು ಎಮ್ಮಿನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಮನೆ ಕಳ್ತನ ಸಂದರ್ಭದಲ್ಲಿ ಆ ಮನೆಯಲ್ಲಿದ್ದಂಥ ಏನು ಮನೆ ಕಳ್ತನ ಆಗಿದ್ದ ಕೇಸು 113/2023 ಕೇಸ್ ರಿಜಿಸ್ಟರ್ ಆಗಿತ್ತು. ಆ ಸಂದರ್ಭದಲ್ಲಿ ಮನೆ ಕಳ್ತನ ಸಂದರ್ಭದಲ್ಲಿ ಮನೆಯ ಕಾರನ್ನು ಅವ್ರ ಹೊರಗಡೆ ನಿಲ್ಲಿಸಿದ್ದು, ಕೀನ ಒಳಗಡೆ ಇಟ್ಟಿದ್ರು. ಆ ಕೀಯನ್ನು ತಗೊಂಡು ಕಳ್ಳರು ಅದನ್ನು ತಗೊಂಡು ಹೋಗಿದ್ರು. अतराफ टीवी, हर बात सच के साथ।